ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಅಂಬೇಡ್ಕರ್ ಧ್ವನಿ ಕನ್ನಡ ನ್ಯೂಸ್. ಸರ್ಕಾರಿ ಕಚೇರಿಗಳಿಗೆ ಅಲೆದು ಬೇಸತ್ತಿದ್ದೀರಾ? ಅಥವಾ ದಂಡ ಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ? ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ನಮ್ಮೊಂದಿಗೆ ಹೆದರದೆ ಹಂಚಿಕೊಳ್ಳಿ. ನಮ್ಮ ನಡೆ ಭ್ರಷ್ಟರ ಬೇಟೆ ಕಡೆಗೆ. ನಮಸ್ಕಾರ ವೀಕ್ಷಕರೇ, ಅಂಬೇಡ್ಕರ್ ಧ್ವನಿ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಬೈಲಹೊಂಗಲ ತಾಲೂಕಿನ ಮಾಸಮರಡಿ ಗ್ರಾಮದಲ್ಲಿ ಪ್ರಭುಲಿಂಗೇಶ್ವರ ಜಾತ್ರಾ ಮಹೋತ್ಸವದ 3 ದಿನಗಳು ನಡೆಯಲಿರುವ ಜಾತ್ರೆಯ ಸಂಪೂರ್ಣ ಮಾಹಿತಿಯನ್ನ ಪ್ರಭುದೇವರ ಸಂಸ್ಥಾನ ಗದ್ದುಗೆ ತಪೋಕ್ಷೇತ್ರ ಮಾಸಮರಡಿ ಪೀಠಾಧ್ಯಕ್ಷರಾದ ಪಟಸ್ಥ ಬ್ರಹ್ಮ ಡಾಕ್ಟರ್ ವೀರಪ್ರಭು ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಶನಿವಾರ 7 ಮಾರ್ಚ್ 2026ರಂದು ಕಳಸಾರೋಹಣ ಹಾಗೂ ಗ್ರಾಮದಿಂದ ಪ್ರಭುದೇವರ ಮೆರವಣಿಗೆ, ತದನಂತರ 11 ಗಂಟೆಗೆ ದ್ವಾರಬಾಗಿಲು ಹಾಗೂ ದಾಸೋಹದ ಮಹಾಮನೆ ಉದ್ಘಾಟನೆ ಹಾಗೂ ರುದ್ರ ಹೋಮ, ಮಹಾರುದ್ರಾಭಿಷೇಕ, ನೈವೇದ್ಯ ಕಾರ್ಯಕ್ರಮ ಹಾಗೂ ಸಾಮೂಹಿಕ ವಿವಾಹ ಹಾಗೂ ವಿವಿಧ ಕಾರ್ಯಕ್ರಮಗಳು ನೆರವೇರಲಿವೆ ಎಂದು ನಮ್ಮ ಅಂಬೇಡ್ಕರ್ ಧ್ವನಿ ಸುದ್ದಿವಾಹಿನಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಮಲ್ಲಪ್ಪ ಮುತ್ತನ್ನವರ್, ಶಂಕರಪ್ಪ ಈರನ್ನವರ್, ಸಿದ್ದಪ್ಪ ಮಿಂಡೊಳ್ಳಿ, ಉದಪ್ಪ ಕುಮಾರ್, ಸಿದ್ದಮಲ್ಲಪ್ಪ ತಳವಾರ್, ಯಲ್ಲಪ್ಪ ನಾಯಿಕ್, ಯಲ್ಗೊಂಡಪ್ಪ ಆಡಿನ್, ಬಸವಣ್ಣಪ್ಪ ಕುಮರಿ, ಭೀಮ್ಶಿ ಈರನ್ನವರ್, ಮಲ್ಲೇಶ್ ಚಿಕ್ಕೋಡಿ ಹಾಜರಿದ್ದರು. ವರದಿ ಕಿಶನ್ ರಾಯಪ್ಪ ಗೋಳ್, ಅಂಬೇಡ್ಕರ್ ಧ್ವನಿ ಕನ್ನಡ ನ್ಯೂಸ್, ಬೈಲಹೊಂಗಲ. ಜಗದ್ಗುರು ಅಲ್ಲ ಮಹಾಪ್ರಭು ಮಹಾರಾಜ್ ಕಿ ಜೈ, ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ, ಪಂಚಾಚಾರ್ಯ ಮಹಾರಾಜ್ ಕಿ. ಪ್ರಾತಸ್ಮರಣೀಯರಾದ ಬಸವಾದೀಶ್ವರ ಶರಣರನ್ನ ಮಂದಿರದಲ್ಲಿ ಸ್ಮರಣೆ ಮಾಡಿಕೊಂಡು ಯಾವ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕಿನ ಕಡೆಯ ಗ್ರಾಮವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಮಾಸ್ತಮರಡಿ ಯಾವ ಅಲ್ಲಮ ಪ್ರಭುದೇವರ ನೂತನ ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಈ ಶುಭ ಸಂದರ್ಭದಲ್ಲಿ ಯಾವುದು ಈ ಅಲ್ಲಮ ಪ್ರಭುದೇವರ ಶ್ರೀಮಠ ಸುಮಾರು 200 ವರ್ಷಗಳ ಹಳೆಯದಾಗಿದ್ದು, ಈ ಮಠ ಬಹಳಷ್ಟು ಜೀರ್ಣಾವಸ್ಥೆ ಒಳಗಿದ್ದಂಥ ಸಂದರ್ಭದಲ್ಲಿ ಊರಿನವರ ಸಹಾಯ ಸಹಕಾರ ಭಕ್ತಿಯಿಂದ ಭವ್ಯವಾಗಿರ್ತಕ್ಕಂಥ ಶಿಲಾ ಮಂಟಪವನ್ನ, ಕಲ್ಲಿನ ಗುಡಿಯನ್ನ ಸುಮಾರು 1999 ಮತ್ತು 2000ನೇ ಇಸ್ವಿಯಲ್ಲಿ ಎಲ್ಲ ಭಕ್ತರ ಸಹಯೋಗದಿಂದ ನಿರ್ಮಾಣ ಮಾಡಿ ಅಲ್ಲಿಂದ ಇಲ್ಲಿವರೆಗೂ ಸಹಿತ ಸಣ್ಣ ಪುಟ್ಟ ಜಾತ್ರೆಗಳನ್ನ ಮಾಡ್ಕೊಂಡು ಬಂದಿದ್ವಿ. ಇವತ್ತಿನ ದಿವಸ ಏನಪ್ಪಾ ಅಂದ್ರ ನೂತನವಾಗಿರ್ತಕ್ಕಂಥ ಭವ್ಯವಾಗಿರ್ತಕ್ಕಂಥ ಶ್ರೀ ಅಲ್ಲಮ ಪ್ರಭುದೇವರ ರಥವನ್ನ ನಿರ್ಮಾಣ ಮಾಡಿ 3 ದಿನಗಳ ಕಾಲ ಭವ್ಯವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವನ್ನ ಹಮ್ಮಿಕೊಂಡಿದ್ದೇವೆ. ಪ್ರಪ್ರಥಮವಾಗಿ ತಾರೀಕು 7ನೇ ತಾರೀಕು ಶನಿವಾರದಂದು ಭವ್ಯವಾಗಿರ್ತಕ್ಕಂಥ ಶ್ರೀ ಅಲ್ಲಮ ಪ್ರಭುದೇವರ ಮಹಾದ್ವಾರದ ಉದ್ಘಾಟನಾ ಸಮಾರಂಭ, ತದನಂತರದಲ್ಲಿ ಕಳಸವನ್ನ ವಿಜೃಂಭಣೆಯಿಂದ ಶ್ರೀಮಠದವರೆಗೆ ಬಸವಣ್ಣನ ಮೂರ್ತಿ ಅನೇಕ ವಾದ್ಯ ವೈಭವಗಳಿಂದ ಶ್ರೀಮಠದವರೆಗೆ ತರುವುದು. 2ನೇ ದಿನದಲ್ಲಿ ತಾರೀಕು 8ನೇ ತಾರೀಕಿನ ದಿವಸ ಏನಪ್ಪಾ ಅಂದ್ರ ಮುತ್ತೈದರಿಗೆ 201 ಮುತ್ತೈದರಿಗೆ ಉಡಿ ತುಂಬತಕ್ಕಂತ ಕಾರ್ಯಕ್ರಮ, ಇನ್ನೂ 10 ಹಲವಾರು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೇವೆ. ಅದೇ ದಿನ ಸಾಯಂಕಾಲ ಭಜನಾ ಮತ್ತು ಸಂಗೀತ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ. 3ನೇ ದಿನ ಅಂದ್ರ ರಥೋತ್ಸವದ ದಿವಸ 9ನೇ ತಾರೀಕಿನ ದಿವಸ ನಮ್ಮ ಬೆಳಗಾವಿ ಜಿಲ್ಲೆದ ಅನೇಕ ಹರಗುರು ಚರಮೂರ್ತಿಗಳ ಒಂದು ಸಾನ್ನಿಧ್ಯದಲ್ಲಿ ಭವ್ಯವಾಗಿರ್ತಕ್ಕಂಥ ಜಾತ್ರಾ ಕಾರ್ಯಕ್ರಮವನ್ನ ಊರಿನಲ್ಲಿ ಊರಿನಿಂದ ಶ್ರೀಮಠದವರೆಗೆ ಭವ್ಯ ಮೆರವಣಿಗೆಯೊಂದಿಗೆ ದಯಮಾಡಿಸಿ 1 ಗಂಟೆಗೆ ಸಾಮೂಹಿಕ ವಿವಾಹಗಳನ್ನು ಇಟ್ಕೊಂಡಿದ್ದೇವೆ. 2 ಗಂಟೆಗೆ ಧರ್ಮಸಭೆ ಕಾರ್ಯಕ್ರಮ ಮತ್ತು 4 ಗಂಟೆಗೆ ಭವ್ಯವಾಗಿರ್ತಕ್ಕಂಥ ಯಾವ ಅಲ್ಲಮ ಪ್ರಭುದೇವರ ಮಹಾರಥೋತ್ಸವವನ್ನ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೇವೆ. ಆದ್ದರಿಂದ ಶ್ರೀಮಠದಲ್ಲಿ ಶ್ರೀ ಅಲ್ಲಮ ಪ್ರಭು ದೇವರ ಶಕ್ತಿ ಬಹಳಷ್ಟು ಇರೋದ್ರಿಂದ ಸುತ್ತಮುತ್ತ ಅನೇಕ ಎಲ್ಲ ಸಾವಿರಾರು ಭಕ್ತಾದಿಗಳು ಶ್ರೀಮಠಕ್ಕೆ ಆಗಮಿಸಿ ಈ ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವನ ಸೇವೆಯನ್ನು ಮಾಡಿ ಧನ್ಯರಾಗಬೇಕಂತೇಳಿ ಈ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ.
ಸುಮಾರು 17 ವರ್ಷಗಳಾಯ್ತು. 2006ನೇ ಇಸ್ವಿಯಲ್ಲಿ ಸುಮಾರು 6 ತಿಂಗಳ ಪರ್ಯಂತರ ಇಲ್ಲಿ ನಮ್ಮ ಮಠದ ಹಿಂದ್ಗಡೆ ಇರ್ತಕ್ಕಂಥ ಗುಡ್ಡದಲ್ಲಿ ಇರ್ತಕ್ಕಂಥ ಗವಿ ಒಳಗಡೆ ನಿರಾಹಾರ ಅನುಷ್ಠಾನವನ್ನ ಮಾಡಿದ್ವಿ. ವರ್ಷ ಅದ್ದೂರಿ ಜಾತ್ರೆ ಮಾಡಬೇಕಂತ ಏನ್ ಪ್ರೇರಣೆ ಅಥವಾ ಏನ್ ಅಲ್ಲಮ ಪ್ರಭುದೇವರದ ಒಂದು ಇಚ್ಛೆ, ಅವರ ಒಂದು ಕೃಪೆಯಿಂದ ಇಲ್ಲಿ ಬಹಳ ದಿವಸದಿಂದ ಅನೇಕ ಜಾತ್ರೆಗಳನ್ನು ಮಾಡಿದ್ರು ಸಹಿತ ಸಣ್ಣ ಪುಟ್ಟ ಜಾತ್ರೆಗಳಾಯ್ದು. ಆ ಪ್ರಭುದೇವರ ಒಂದು ಆಶೀರ್ವಾದದಿಂದ, ಭಕ್ತರ ಒಂದು ಸಹಾಯ ಸಹಕಾರದಿಂದ ಇದು ಒಂದು ರಥೋತ್ಸವವನ್ನು ಮಾಡ್ಬೇಕು ಅಂತೇಳಿ ಅವನ ಇಚ್ಛೆ ಪ್ರಕಾರ ಮಾಡ್ತಾ ಇದ್ದೇವಲ್ಲ. ಈ ಪ್ರಭುದೇವರ ವಿಶೇಷ ಅಂದ್ರ ಇಲ್ಲಿ ಏನಪ್ಪಾ ಅಂದ್ರ ಮಾನವರು ಯಾರು ಸಹಿತ ಒಂದು ಮೂರ್ತಿಯನ್ನು ಕೆತ್ತಿಟ್ಟಿರ್ತಕ್ಕಂಥದ್ದಿಲ್ಲ. ಇಲ್ಲಿ ತನ್ನಷ್ಟಕ್ಕೆ ತಾನೇ ಉದ್ಭವ 2 ಜೋಡಿ ಲಿಂಗಗಳು ಉದ್ಭವವಾಗಿದ್ದಾವೆ. ಒಂದೇ ಶಿಲೆಯಲ್ಲಿ 2 ಲಿಂಗಗಳು ಉದ್ಭವ ಆಗಿದ್ದಾವೆ. ಗುಡ್ಡದಲ್ಲೇ ನೀರಿನ ಜರಿ ಅದ ಅಲ್ಲಮ ಪ್ರಭುದೇವರದು. ಇಲ್ಲಿ ಏನಪ್ಪಾ ಅಂದ್ರ ವಿಜ್ಞಾನ ಇಲ್ಲದಿರ್ತಕ್ಕಂತ ಸಮಯದಲ್ಲಿ ಯಾವಪ್ಪ 100-200 ವರ್ಷದ ಹಿಂದೆ ಏನಪ್ಪಾ ಅಂದ್ರ ಇಲ್ಲಿ ವನಸ್ಪತಿಲಿ ಇರ್ತಕ್ಕಂಥ ಆಳದಲ್ಲಿ ಬೇವಿನ ಗಿಡ, ಇಲ್ಲಿ ಒಂದು ಹಿಂದೆ ವಿಶೇಷವಾಗಿರ್ತಕ್ಕಂಥ ಬೇವಿನ ಗಿಡ ಅದ. ಅದು ಬೇವಿನ ತಪ್ಪಲ, ವಿಷ ಇಲ್ಲ, ಸಿಹಿ ಅದ. ಯಾವುದೇ ರೋಗ ರುಜಿನಾದಿಗಳಿದ್ರು ಸಹಿತ ಪ್ರಭುದೇವರ ಹೆಸರಲ್ಲಿ 5 ಸೋಮವಾರ ದಿನ ಇಲ್ಲಿ ಬಂದ್ರು ಅಂದ್ರ ಆ ತಪ್ಪಲವನ್ನು ಕೊಡ್ತೇವೆ. ಯಾರು ತಗೊಂಡಿರ್ತಾರೋ ಎಲ್ಲರಿಗೂ ಸಹಿತ ಎಂತ ಬಿಮಾರಿ ಇದ್ರು ಸಹಿತ ಅವ್ರಿಗೆ ಆರಾಮಾಗ್ತದೆ. ಅನೇಕ ಮಂದಿ ಮಠಾಧೀಶರು, ನಮ್ಮ ನಾಡಿನ ಗಣ್ಯಮಾನ್ಯರು, ದೊಡ್ಡ ದೊಡ್ಡ ಮಠಾಧೀಶರು ಎಲ್ಲರೂ ಬರ್ತಾ ಇದ್ದಾರೆ. ಅದೇ ರೀತಿ ರಾಜಕಾರಣಿಗಳು ಬರ್ತಾ ಇದ್ದಾರೆ. ಹಾ, ನಮ್ಮ ಮೂಲ ಮಠ ಇದೆ. ಮೂಲ ಮಠ ಇಲ್ಲಿಂದನ ಸುಮಾರು 15 ಮಠಗಳನ್ನ ಇಲ್ಲಿ ಬೆಳಗಾವಿಯಿಂದ ಬೀದರ್ ಮಠನ ಸಹಿತ ಶಾಖೆಗಳನ್ನು ಮಾಡಿದ್ದೇವೆ.